ವಿದ್ಯಾರ್ಥಿಗಳೇ ನಮಸ್ಕಾರ, ಪೋಷಕರಿಗೂ ನಮಸ್ಕಾರ. ನಾನು ರವೀಂದ್ರ, ತಾಂತ್ರಿಕ ಶಿಕ್ಷಣ ಇಲಾಖೆ ನಿವೃತ್ತ ಉಪನ್ಯಾಸಕ. ನಿಮ್ಮ ಜೊತೆಗೆ ಇದೀಗ ತಾನೇ SSLC ಫಲಿತಾಂಶ ಬಂದಿರೋದ್ರಿಂದ ಒಂದು ಶಿಕ್ಷಣ ಕ್ರಮ ಅಂದರೆ ಕೋರ್ಸ್ ಬಗ್ಗೆ, ಡಿಪ್ಲೊಮೊ ಕೋರ್ಸ್ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ನೀವು ಕಾಲೇಜಿನತ್ತ ಹೆಜ್ಜೆ ಹಾಕಿರ್ತೀರಿ, ಈಗಾಗಲೇ ಯಾವ್ಯಾವ ಕೋರ್ಸ್ಗಳಿದೆ ಅಂಥೇಳಿ ನೀವು ತಪಾಸಣೆ ಅಥವಾ ಪರಿಶೀಲನೆ ಅಥವಾ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಓಡಾಡ್ತಿರ್ತೀರಿ. ಕೆಲವರು ವಿಜ್ಞಾನ ತಗೊಳ್ತಾರೆ, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗಿರ್ತಕ್ಕಂಥವ್ರು, ಕೆಲವು ಕಲಾ ವಿಭಾಗಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಬೇರೆ ಕಡೆ ಹೋಗ್ತಾರೆ. ಭಾಳಷ್ಟು ವಿದ್ಯಾರ್ಥಿಗಳು ವಾಣಿಜ್ಯ ಶಿಕ್ಷಣದ ಕಡೆಯೂ ಗಮನ ಕೊಡ್ತಾರೆ. ಯಾಕಂದರೆ ಇದಕ್ಕಾಗಿ ಒಂದು ಮಾಹಿತಿ ಕೇಂದ್ರಗಳಿಗೆ ಅಥವಾ ಮಾಹಿತಿ ಕಮ್ಮಟಗಳಿಗೆ ನಡೆಸ್ತಕ್ಕಂಥ ಸಂಸ್ಥೆಗಳು ಭೇಟಿ ನೀಡಿ ಅಲ್ಲಿ ಕಾಮರ್ಸ್ಗೆ ಯಾವ್ಯಾವ ಕೋರ್ಸ್ಗಳಿದೆ ಅಂತ, ಅಲ್ಲಿ ಈ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಬಗ್ಗೆ ಮಾಹಿತಿ ಸಿಗೋದು ಭಾಳ ಕಡಿಮೆ. ಯಾಕಂದರೆ ಇಂಥ ಒಂದು ಕೋರ್ಸ್ ಇದೆ ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ. ಕಳೆದ 6 ದಶಕದಿಂದ ಅತ್ಯಂತ ಯಶಸ್ವಿಯಾಗಿ ಇರ್ತಕ್ಕಂಥ ಒಂದು ಡಿಪ್ಲೊಮೊ ಕೋರ್ಸ್ ಇದೆ. ಈಗಾಗಲೇ ನಿಮಗೆ ತಿಳಿದಂಗೆ ದಿನಪತ್ರಿಕೆಗಳು ನೋಡಿದಾಗ ಕಾಮರ್ಸ್ ವಿಭಾಗದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಆ ಕೋರ್ಸ್ಗೆ ಹೆಚ್ಚಿನ ಒಂದು ಒತ್ತಡ ಇದೆ. ಪ್ರತಿಷ್ಠಿತ ಸಂಸ್ಥೆಗಳು ದೊಡ್ಡ ದೊಡ್ಡ ಶುಲ್ಕ ಕೊಟ್ಟು ಆ ಕೋರ್ಸ್ ಅಂದರೆ PUC ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ವಾಣಿಜ್ಯ ವಿಷಯಗಳಿಗೆ ಸಂಬಂಧಪಟ್ಟಂಥ ಡಿಪ್ಲೊಮೊಗಳಿಗೆ ಹೋದರೆ ಶುಲ್ಕ ತೆರಬೇಕು ಅನ್ನೋದು ಗೊತ್ತಿದೆ. ಆದರೆ ಕಡಿಮೆ ದರದಲ್ಲಿ ಅಂದರೆ ಹಗುರವಾದಕ್ಕೆ ಶುಲ್ಕನೇ ಇಲ್ಲ ಅನ್ಬೋದು, ಒಂದು ಉತ್ತಮ ಕೋರ್ಸು ಜೊತೆಗೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಕೋರ್ಸ್ ಇದೆ. ಅದು ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂಥೇಳಿ. ಈ ಬಗ್ಗೆ ಕೆಲವು ಪತ್ರಿಕೆಗಳು ಈಗಾಗಲೇ ಕಳೆದ ಕೆಲವು ವರ್ಷಗಳಲ್ಲಿ ಲೇಖನಗಳು ಸಹ ಬಂದಿದೆ. ಅದನ್ನು ನೋಡಿ ಸೇರಿದವರು ಇವತ್ತು ಒಳ್ಳೆಯ ಸ್ಥಾನಮಾನಗಳಿಗೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಕಚೇರಿಯ ಆಡಳಿತ ವ್ಯವಸ್ಥೆಯ ಮುಖ್ಯ ಮಾನವ ಸಂಪನ್ಮೂಲಗಳು, ಅಕೌಂಟೆಂಟ್ ವಿಭಾಗ ಇರ್ಬೋದು, ಆಡಳಿತ ವಿಭಾಗ ಇರ್ಬೋದು, ಅಥವಾ ಸಂಪರ್ಕ ವಿಭಾಗ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಿಗೂ ಒಂದು ಮಾನವ ಸಂಪನ್ಮೂಲವನ್ನು ಈ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ತಯಾರಿಸುತ್ತೆ. ಇದರಲ್ಲಿ ಕಲಿಸ್ತಕ್ಕಂಥ ವಿಷಯಗಳು 3 ವರ್ಷದ ಈ ಕೋರ್ಸ್ನಲ್ಲಿ 6 ಸೆಮಿಸ್ಟರ್ ಇದ್ದು, ಆಯಾ ಕಾಲದ ಉದ್ಯಮ ಅಥವಾ ಕ್ಷೇತ್ರ, ಆಡಳಿತ ಕ್ಷೇತ್ರ ಬಯಸ್ತಕ್ಕಂಥ ಒಂದು ತಿಳುವಳಿಕೆ ಅಂದರೆ ಅರಿವಿನ ಜ್ಞಾನ ಏನಿರುತ್ತೆ ಅದರ ಬಗ್ಗೆ ಶಿಕ್ಷಣ ನೀಡ್ತಕ್ಕಂಥ ವಿಷಯಗಳಂದರೆ ಕಾಮರ್ಸ್ ವಿಭಾಗದಲ್ಲಿ ತಾತ್ವಿಕವಾಗಿ ಬಿಸ್ನೆಸ್ ಸ್ಟಡೀಸು, ಫೈನಾನ್ಷಿಯಲ್ ಅಕೌಂಟಿಂಗು ಇತ್ಯಾದಿ, ಜೊತೆಗೆ ಕನ್ನಡ ಇಂಗ್ಲೀಷ್ ಭಾಷೆ, ಶೀಘ್ರಲಿಪಿ, ಸ್ಟೆನೋಗ್ರಾಫರ್ ಟೈಪಿಸ್ಟ್ ಆಗೋರಿಗೆ, ಆಪ್ತ ಸಹಾಯಕ ಆಗೋರಿಗೆ, ಮತ್ತು ಪ್ರಾಯೋಗಿಕವಾಗಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ವಿಷಯಗಳಿರ್ತವೆ, ಜೊತೆಗೆ ಬೇರೆ ವಿಷಯಗಳು ಇರುತ್ತೆ. ಮತ್ತು ಕೌಶಲ್ಯವನ್ನು ವೃದ್ಧಿಸೋದಕ್ಕೆ ಮತ್ತು ವೃತ್ತಿಯ ಅನುಭವ ಪಡೀಲಿಕ್ಕೆ ಕಡೆ ಸೆಮಿಸ್ಟರ್ನಲ್ಲಿ ಇಂಟರ್ನ್ಶಿಪ್ ಅಂಥೇಳಿ ಇರುತ್ತೆ. ಜೊತೆಗೆ ಪರೀಕ್ಷಾರಹಿತವಾದಂಥ ಆಡಿಟ್ ಕೋರ್ಸ್ NCC, NSS, ಯೋಗ ಇತ್ಯಾದಿ ವಿಷಯಗಳನ್ನು ಸಹ ಅಳವಡಿಸಿದೆ. ಈ ಎಲ್ಲ ವಿಷಯಗಳು ಭವಿಷ್ಯವನ್ನು ರೂಪಿಸಲಿಕ್ಕೆ ಬಹಳ ಸಹಕಾರಿಯಾಗಿದೆ. ಈ ಶಿಕ್ಷಣ ಪಡೆದ ನಂತರ ಏನು ಉದ್ಯೋಗಗಳು, ಮುಂದಿನ ಶಿಕ್ಷಣ ಹೋಗ್ಬೋದೇ ಅಂದರೆ ಖಂಡಿತ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ನಂತರ 2ನೇ BComಗೆ ನೇರವಾಗಿ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೋದು, BBM ಸಹ ಹೋಗ್ಬೋದು. ಒಟ್ಟಿನಲ್ಲಿ ವಾಣಿಜ್ಯ ಪದವಿ ಕ್ಷೇತ್ರಕ್ಕೆ ನಿಮಗೆ ಪ್ರವೇಶ ಇದೆ. ಹಾಗೆ ವೃತ್ತಿಪರ ಕೋರ್ಸ್ಗಳಾದ CA, ICW, ACS ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಹೋಗಬೇಕಾದಂತಹ LLB ಇದಕ್ಕೂ ಸಹ ನೀವು ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಉಚ್ಚ ನ್ಯಾಯಾಲಯದ ಒಂದು ಆದೇಶ ಬಂದಿತ್ತು, ಅದರ ಪತ್ರಿಕಾ ತುಣುಕನಾಗಿದ್ದೇನೆ. LLBಗೂ ಸಹ ಡಿಪ್ಲೊಮೊದವರು ಅರ್ಹರು ಅಂತ. ಈಗಾಗಲೇ PUC ತತ್ಸಮಾನತೆ ಅಂತೇಳಿ ಡಿಪ್ಲೊಮೊ ಉದ್ಯೋಗ ದೃಷ್ಟಿಯಿಂದ ಪಡೆದಿದೆ, ಸ್ಥಾನಮಾನವನ್ನು ಪಡೆದಿದೆ. ಇದನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. CA, ICW ಎಲ್ಲದಕ್ಕೂ ಹೋಗ್ಬೋದಾಗಿದೆ. ಅದಲ್ಲದೆ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಸಹ ಇನ್ನೂ ಅವಕಾಶ ಇದೆ. ಅಂದರೆ MCom, MBA ಸಹ ಹೋಗ್ಬೋದು ನೀವು. ಇನ್ನು ಉದ್ಯೋಗಗಳು ಈಗಾಗಲೇ ಹೇಳಿದಾಗೆ ಅಕೌಂಟೆಂಟು, ಆಡಳಿತ ನಿರ್ವಹಣೆ, ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಆಧಾರಿತ ಕೆಲಸಗಳು,
ಮತ್ತು ಸರ್ಕಾರದ ಲಿಪಿಕ ಹುದ್ದೆಗಳು, ಸಹಾಯಕ ಹುದ್ದೆಗಳಿಗೆ ಹೋಗ್ಬೋದು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನೀವು ಭಾಗವಹಿಸ್ಬೋದು. ಬ್ಯಾಂಕಿಂಗ್ ಇರ್ಬೋದು, ಯಾವುದೇ ಸ್ಪರ್ಧಾತ್ಮಕ, ರೈಲ್ವೇಸ್, NAL, HAL, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಿಮ್ಗೆ ಅವಕಾಶಗಳಿದೆ. ಉದ್ಯೋಗಾವಕಾಶಕ್ಕೇನು ಕೊರತೆ ಇಲ್ಲ. ಆಮೇಲೆ ಇಲ್ಲಿ ನಿರ್ವಹಿಸಿದವರು ಹಿಂದೆ DCP ಮಾಡಿದವರು ಏನಾಗಿದ್ದಾರೆ ಅಂತ ಹೇಳಬೇಕು ಅಂದರೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನ್ಯಾಯಾಂಗ ವ್ಯವಸ್ಥೆ ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳು, ಉದ್ಯಮಗಳು ಇಲ್ಲೆಲ್ಲ ಸೇರಿ ಹಂತವಾಗಿ ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ತಹಸೀಲ್ದಾರರು, ವರದಿಗಾರರು, ಡೆಪ್ಟಿ ಕಮಿಷನರ್ಸು, ಜಾಯಿಂಟ್ ಸೆಕ್ರೆಟ್ರಿಯೇಟಲ್ಲಿ ಮ್ಯಾನೇಜರ್ಗಳು ಹೀಗೆ ಹೋಗಿದ್ದಾರೆ. ಇನ್ಫೋಸಿಸ್, IBM, ವಿಪ್ರೋ ಮತ್ತು ಕೆಲವರು ಸ್ವಯಂ ಉದ್ಯಮಿಗಳು, ಕಲಾವಿದರು, ಮಾಧ್ಯಮದ ವ್ಯಕ್ತಿಗಳಾಗಿ ಸಹ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಪ್ರವೇಶಕ್ಕೆ ಸಂಬಂಧಿಸಿದಂತೆ ನಿಮಗೆ ಬೇಕಾದ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೆ ಪೂರ್ವದಲ್ಲಿ ಯಾವ್ಯಾವ ಪಾಲಿಟೆಕ್ನಿಕ್ಗಳಲ್ಲಿ ಇದು ಚಾಲ್ತಿಯಲ್ಲಿದೆ ಅಂದರೆ ಈ ಕೋರ್ಸ್ ನಡೀತಾ ಇದೆ ಅನ್ನೋದಾದರೆ, ಬೆಂಗಳೂರಿನ ಕೇಂದ್ರ ಸ್ಥಳದಲ್ಲಿರ್ತಕ್ಕಂಥ KR ವೃತ್ತ, SJ ಪಾಲಿಟೆಕ್ನಿಕ್ ಆವರಣದಲ್ಲಿ ಸರ್ಕಾರಿ GRSP, ಅದೇ ಆವರಣದಲ್ಲಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಇದೆ. ಅಲ್ಲದೆ ರಾಮನಗರ, ಚಿಂತಾಮಣಿ, ಹಾಸನ, ಮಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗದಲ್ಲೂ ಇದೆ. ಆಮೇಲೆ ಸಹ ಶಿಕ್ಷಣ ಇರ್ತಕ್ಕಂಥ CPC ಮೈಸೂರು, ದಾವಣಗೆರೆ, ಬೆಳಗಾವಿ, ಕಾರವಾರ, ಬೀದರ್, ಗುಲ್ಬರ್ಗ ಪಾಲಿಟೆಕ್ನಿಕ್ಗಳು. ಅನುದಾನಿತ ಪಾಲಿಟೆಕ್ನಿಕ್ಗಳು JSS ಮೈಸೂರು, BVS ಬಾಗಲಕೋಟದಲ್ಲೂ ಇದೆ. ಅಲ್ಲದೆ ಕೆಲವು ಖಾಸಗಿ ಪಾಲಿಟೆಕ್ನಿಕ್ಗಳಲ್ಲೂ ಸಹ ಈ ಕೋರ್ಸ್ ಇದೆ. ಇದು ತಾಂತ್ರಿಕೇತರ ವಿಭಾಗದ ಕೋರ್ಸ್ ಆಗಿದೆ. ನಿಮಗೆ ಕೋರ್ಸ್ ಪ್ರವೇಶಕ್ಕೆ ಮೂಲ ವಿದ್ಯಾರ್ಹತೆ SLC ಅಥವಾ ತತ್ಸಮಾನ ವಿದ್ಯಾರ್ಹತೆ ಪಾಸಾಗಿರಬೇಕು. ಮೇ-ಜೂನ್ ತಿಂಗಳಲ್ಲಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಈ ಫಲಿತಾಂಶ ಬರುತ್ತಲೂ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಜಾಹೀರಾತು ಮಾಹಿತಿ ಸಿಗುತ್ತೆ. ಅದಕ್ಕೆ ನೀವು ಇಲಾಖೆಯ ವೆಬ್ಸೈಟ್ DTEK ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ, ಇದರ ವೆಬ್ಸೈಟ್ಗೆ ಹೋದರೆ ಪ್ರವೇಶ ಪೋರ್ಟಲ್ನಲ್ಲಿ ಎಲ್ಲ ಮಾಹಿತಿ ನೋಡ್ಬೋದು. ಆಮೇಲೆ ಕೆಲವು ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸರಳ ನಿಯಮಗಳೇನೆಂದರೆ, ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಅಂದರೆ ನಿಮ್ಮ ಮೂಲ ಶಿಕ್ಷಣದ ಯಾವುದೇ SLC ಶಿಕ್ಷಣದ ಯಾವುದೇ ಅಂಕಗಳು ಅಂದರೆ ಗರಿಷ್ಠ ಅಂಕಗಳು ಪರಿಗಣಿಸದೆ 33 ಅಂಕದಿಂದ 99, 100ಕ್ಕೆ 100 ತೊಗೊಂಡಿದ್ರು, ಯಾವುದೇ ಅಂಕ ಗಳಿಸಿದ್ರು ನೇರವಾಗಿ ಮೊದಲು ಬಂದರೆ ಸೀಟ್ ಇದ್ದರೆ ತಕ್ಷಣ ನಿಯಮಾನುಸಾರ ಅವಕಾಶ ಸಿಗುತ್ತೆ. ಅದಕ್ಕೆ ನೀವು SLC ಇದು ಅಂಕಪಟ್ಟಿಯ ಒಂದು ದೃಢೀಕೃತ ಅಂಕಪಟ್ಟಿ ಮೂಲ ಸಿಗೋದಿಲ್ಲ ಈಗ ಹೊಸದಾಗಿ ಪಾಸಾದವ್ರಿಗೆ. ಜೊತೆಗೆ TC ಪ್ರಮಾಣಪತ್ರಗಳು, ವ್ಯಾಸಂಗ ಪ್ರಮಾಣಪತ್ರ, ಮೀಸಲಾತಿಗೆ ಸಂಬಂಧಿಸಿದಂಥ ಪ್ರಮಾಣಪತ್ರಗಳು, ಅದು ಶುಲ್ಕ ವಿನಾಯಿತಿಗೆ ಬೇಕಾಗುತ್ತೆ. ಶುಲ್ಕ ಎಷ್ಟಿರ್ಬೋದು ಅಂತಂದರೆ ಬಹಳ ಕಡಿಮೆ, ಏನೂ ಅಲ್ಲ. ಒಂದು LKGಗೆ ಒಂದು ತಿಂಗಳು ಫೀಸ್ ಕೊಡೋದು ಅಲ್ಲ, ಅತ್ಯಂತ ಅಗ್ಗ ಇದು ಸರ್ಕಾರಿ ಪಾಲಿಟೆಕ್ನಿಕಲ್ಲಿ. ಸಾಮಾನ್ಯ ವರ್ಗದವ್ರಿಗೆ 4270 ಇದ್ದರೆ, ಇದರಲ್ಲಿ ಅನುದಾನಿತ ಪಾಲಿಟೆಕ್ನಿಕ್ 6948 ರೂಪಾಯಿ ಇದೆ. ಇದೇನೂ ಅಲ್ಲ, ಕನಿಷ್ಠ 430 ರೂಪಾಯೂ ಇದೆ. ಅಲ್ಲದೆ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳಲ್ಲಿ ಮಹಿಳಾ ಶಿಕ್ಷಣದ ಪ್ರೋತ್ಸಾಹ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಸಹ ಸಿಗುತ್ತೆ. ಅದು ಆಯಾ ಪಾಲಿಟೆಕ್ನಿಕ್ಗಳಲ್ಲಿ ನೀವು ವಿಚಾರಿಸ್ಕೋಬೇಕು. ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಇಂತಹ ಒಂದು ಉತ್ತಮ ಶಿಕ್ಷಣಕ್ಕೆ ಕಡಿಮೆ ದರದಲ್ಲಿ ಸೇರಲಿಕ್ಕೆ ಅವಕಾಶ ಇದೆ. ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ. ನೀವು PUCಗೆ ಸೇರೋಕ್ಕಿಂತ ಈ ಡಿಪ್ಲೊಮೊಗೆ ಸೇರೋದ್ರಿಂದ ಹೆಚ್ಚಿನ ಒಂದು ಶಿಕ್ಷಣವನ್ನು ಪಡೆಯೋದ್ರ ಜೊತೆಗೆ PUC ನಂತರದ ಪದವಿ ಏನು ಪಡ್ಕೊಳ್ತೀರಿ ಅದನ್ನು ಇಲ್ಲೂ ಸಹ ನೀವು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇದರ ಬಗ್ಗೆ ಸ್ವಲ್ಪ ಪೋಷಕರು ಯೋಚಿಸಬೇಕು ಅಂಥೇಳಿ, ಮತ್ತು ವಿದ್ಯಾರ್ಥಿಗಳು ಇದ್ರ ಕಡೆ ಆಸಕ್ತಿ ಕೊಡಿ ಅಂತ ಹೇಳ್ತಾ ಈ ದೃಶ್ಯ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.